ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ನಮ್ಮೊಂದಿಗೆ ಸದಾ ಕಾಣಿಸಿಕೊಳ್ಳುವುದರಲ್ಲಿ ಪ್ರಮುಖ ರೂವಾರಿ ಕೂಡ ಆಗಿದ್ದಾರೆ ಮೊಹಮ್ಮದ್ ರಫೀಕ್ ಭಟ್ನಾಪುರ ಹುಬ್ಬಳ್ಳಿ. ನಮ್ಮ ಈ ಕಾರ್ಯಕ್ರಮದ ಒಂದು ಸಹಾಯವನ್ನು ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಮಾತ್ರವಲ್ಲ, ನಮ್ಮ ಸಂಸ್ಥೆಗಾಗಿ ಬಹಳಷ್ಟು ದುಡಿದು ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಬಹಳಷ್ಟು ಸಹಕಾರವನ್ನು ಕೊಡುವುದರಲ್ಲಿ ಪ್ರಮುಖರು ಕೂಡ ಆಗಿದ್ದಾರೆ. ಮಾತ್ರವಲ್ಲ, ಅವರ ಸ್ನೇಹಿತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತರುವುದರಲ್ಲಿ ಬಹಳಷ್ಟು ಮುಂದೂಕ ಮಾಡುವುದರಲ್ಲಿ ಪ್ರಮುಖ ವ್ಯಕ್ತಿ ಕೂಡ ಆಗಿದ್ದಾರೆ ಮೊಹಮ್ಮದ್ ರಫೀಕ್ ಭಟ್ನಾಪುರ ಹುಬ್ಬಳ್ಳಿ. ಅವರನ್ನು ಕೂಡ ಉಸ್ತಾದರವರು ವೇದಿಕೆಯಲ್ಲಿ ಗೌರವಿಸಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಅವರಿಗೆ ಸವಿನ ನೆನಪಿನ ಕಾಣಿಕೆಯನ್ನು ಉಸ್ತಾದರು ನೀಡಿ ಅವರನ್ನು ವೇದಿಕೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇನ್ನರ್ವರು ನಮಗೆಲ್ಲರಿಗೂ ಚಿರಪರಿತರು, ನಿಮಗೆಲ್ಲರಿಗೂ ತಿಳಿಯಲಿಕ್ಕೋಸ್ಕರ ನಾನೊಂದು ಮಾತು ಹೇಳ್ತಾ ಇದ್ದೇನೆ. ನೀವೆಲ್ಲರೂ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ, ಇನ್ನು ನೀವು ತಮಿಳುನಾಡು ಕಡೆಗೆ ಒಂದು ನಮ್ಮ ಭಾರತ ದೇಶದಲ್ಲಿ ತಮಿಳುನಾಡು ಕಡೆಗೆ ಹೋದಾಗ ಅಲ್ಲಿ ಮುತ್ತುಪೇಟೆ ಎಂಬ ದರ್ಗಾ ನಿಮಗೆ ಕಾಣಲಿಕ್ಕೆ ಸಾಧ್ಯವಿರಬಹುದು. ಮುತ್ತುಪೇಟೆ ದರ್ಗದ ಖಲೀಫರು ಮಾತ್ರವಲ್ಲ, ಆ ದರ್ಗದ ಒಂದು ಟ್ರಸ್ಟು ಕೂಡ ಆಗಿರತಕ್ಕಂತಹ YPL ಅಹ್ಮದ್ ಮುಹಿಯುದ್ದೀನ್ ಲಬ್ಬೈ ದರ್ಗಾ ಖಲೀಫಾ ಮುತ್ತುಪೇಟೆ ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಇವತ್ತು ಈಗ ಅವರು ನಿನ್ನೆ ಇಲ್ಲಿಗೆ ಬರುವಾಗ ಅವರ ಮನೆಯಲ್ಲಿ ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋದ 75 ಜನರನ್ನು ಅವರ ಮನೆಯಲ್ಲಿ ವಾಸಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಬೇಕಾದರೆ ಅವರ ಸಂಪರ್ಕ ನಂಬರ್ ಅನ್ನು ನೀವು ಪಡ್ಕೊಳ್ಬಹುದು. ಮುತ್ತುಪೇಟೆಗೆ ಹೋದರೆ ಅವರನ್ನು ಡೈರೆಕ್ಟ್ ಆಗಿ ನಿಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂತವರು ದರ್ಗಾ ಖಲೀಫರು ಕೂಡ ಆಗಿದ್ದಾರೆ YPL ಅಹ್ಮದ್ ಮುಹಿಯುದ್ದೀನ್ ಲಬ್ಬೈ ದರ್ಗಾ ಖಲೀಫಾ ಮುತ್ತುಪೇಟೆ. ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ನಾನು ಗೌರವಪೂರ್ವಕವಾಗಿ ಅವರನ್ನು ಸನ್ಮಾನ ಕಾರ್ಯಕ್ರಮ ಆಗಿ ಆಹ್ವಾನಿಸ್ತಾ ಇದ್ದೇನೆ. ಬಹುಮಾನ್ಯರಾದ ನಮ್ಮ ಈ ಸಲಾತನ ರೂವಾರಿ, ಈ ಸಂಸ್ಥೆಯ ಸಾರಥ್ಯ ನೇತೃತ್ವ ವಹಿಸಿಕೊಳ್ಳುತ್ತಿರುವಂತಹ ಅಲ್ಹಾಜ್ ಅಬ್ದುಲ್ ಸಲೀಂ ಉಸ್ತಾದ್ ಅವರುಗಳು ಅವರನ್ನು ವೇದಿಕೆಯಲ್ಲಿ ಈಗ ಸವಿನ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಮುತ್ತುಪೇಟೆ ಲಬ್ಬೈ ಅವರುಗಳು ಇದನ್ನು ಸ್ವೀಕರಿಕಾಮೇಲೆ ಅಪೇಕ್ಷಿക്കുന്നു. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ವಲಿಲ್ಲಾಹಿಲ್ ಹಮ್ದ್. ಇನ್ನೊಂದಿಬ್ಬರು ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸುವುದರಲ್ಲಿದ್ದರು. ಏನೋ ಕಾರಣವಶಾತ್ ಅವರಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ಶಾ ಅಲ್ಲಾ ಮುಂದಿನ ಸಲಾತ್ ಮಜ್ಲಿಸ್ ಡಿಸೆಂಬರ್ 6ರಂದು ರಾತ್ರಿ ಇದೇ ವೇದಿಕೆಯಲ್ಲಿ ಇನ್ಶಾ ಅಲ್ಲಾ ನಡೀಲಿಕ್ಕಿದೆ. ಅಂದು ನಮಗೆ ಇಲ್ಲಿ ಸಾರವತ್ತಾದ ಉಪದೇಶ ಹಾಗೂ ಮತ ಪ್ರಭಾಷಣ ಮಾಡಲಿಕ್ಕಿದ್ದಾರೆ. ಡಿಸೆಂಬರ್ 6ರಂದು ರಾತ್ರಿ ಯಾಸಿನ್ ಜೌಹರಿ ಕೊಲ್ಲಂ ಈ ವೇದಿಕೆಯಲ್ಲಿ ನಮಗಾಗಿ ಮತ ಪ್ರಭಾಷಣ ಕಾರ್ಯಕ್ರಮವನ್ನು ಡಿಸೆಂಬರ್ 6ರಂದು ರಾತ್ರಿ ಮಾಡಲಿಕ್ಕಿದ್ದಾರೆ. ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಇನ್ಶಾ ಅಲ್ಲಾ ಅಂದು ನಡೆಯುವ ಜಿಕ್ರ್ ಮಜ್ಲಿಸ್ನಲ್ಲೂ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ತಾವೆಲ್ಲರೂ ಸಹ ಭಾಗಿಯಾಗಬೇಕು. ಮಾತ್ರವಲ್ಲ, ನಮ್ಮ ಈ ಸಂಸ್ಥೆಯ ಏಳಿಗೆಗಾಗಿ ಬಹಳಷ್ಟು ನೀವು ದುಡಿಬೇಕು. ಮಾತ್ರವಲ್ಲ, ನೀವು ದುಆ ಮಾಡಬೇಕು, ನಮ್ಮೊಂದಿಗೆ ಸಹಕಾರ ಮಾಡಬೇಕು, ನಮ್ಮೊಂದಿಗೆ ಸಹಕಾರ ಹೆಲ್ಪ್ಗಳನ್ನೆಲ್ಲ ಮಾಡಿ ನಮ್ಮೊಂದಿಗೆ ನೀವು ಯಾವತ್ತೂ ಕೈ ಜೋಡಿಸಬೇಕು ಎಂಬ ಒಂದು ಭರವಸೆಯನ್ನು ತಮ್ಮ ಮುಂದೆ ಇಡುತ್ತಾ ಈ ದಿಕ್ರ್ ಮಜ್ಲಿಸ್ಗೆ ನೇತೃತ್ವ ನೀಡಲಿಕ್ಕಾಗಿ ಬಹುಮಾನ್ಯರಾದ ಅಲ್ಹಾಜ್ ಅಬ್ದುಲ್ ಸಲೀಂ ಉಸ್ತಾದ್ರವರನ್ನು ನೇತೃತ್ವ ನೀಡಲಿಕ್ಕಾಗಿಯೂ ಸೇರಿದಂತ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಮೊಗದೊಮ್ಮೆ ಇನ್ನೊಮ್ಮೆ ಸ್ವಾಗತಿಸುತ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತಿಗೆ ಕಡಿವಾಣ. ವ ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.